ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ನಮ್ಮ ತೇಜದು ಸ್ಕೂಲ್ ಡೇಗೆ ಹೋಗ್ತಾ ಇದ್ದೀವಿ ಅಂತ. ಇವಾಗ ನಮ್ಮ ತೇಜು ಜೊತೆ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಅವರು ಕೂಡ ನಮ್ಮ ಜೊತೆಲೇ ಬಂದರು. ಅವರು ನಮ್ಮ ತೇಜು ಡ್ಯಾನ್ಸಲ್ಲೇ ಇದ್ದಾನಂತೆ. ಸ್ಪೆಕ್ಸ್ ಹಾಕೊಂಡಿರೋ ಹುಡುಗ ಮಲ್ಲಿಕಾರ್ಜುನ್ ಅಂತ, ನಮ್ಮ ತೇಜು ಕ್ಲಾಸ್ಮೇಟೆ. ಅವನು ಕೂಡ ಅವ್ನ ಡ್ಯಾನ್ಸಲ್ಲೇ ಇದ್ದಾನೆ. ಸೊ ಅವನು ನಮ್ಮ ಜೊತೆಲೇ ಬಂದ. ಇವರು ನನಗೆ ಕಮೆಂಟ್ ಹೇಳೋದಕ್ಕೆ ನನಗೆ ನಗು ಬರ್ತಾಯಿದೆ. ಬಿಕಾಸ್ ಅವ್ರು ನಮ್ಗೆ ಸಿಕ್ತಾಗೆಲ್ಲ ಅವ್ರು ನನ್ನ ಕಮೆಂಟ್ನ ಇಮಿಟೇಟ್ ಮಾಡ್ತಿರ್ತಾರೆ. ನಮ್ಮ ಯಜಮಾನ್ರು ಫ್ರೆಂಡ್ ಅವರು ನಂಜುಂಡಪ್ಪ ಅವರು ಅಂತ. ಅವ್ರ ಮಗ ಹಿಂದ್ಗಡೆ ಕೂತಿದ್ದಾನೆ. ಅವರ ರಿಲೇಷನ್ ಹುಡುಗ ನಮ್ಮ ತೇಜು ಪಕ್ಕ ಕೂತಿರೋದು. ಅವನ ಹೆಸರು ನಂಗೆ ಮರ್ತೋಗಿದೆ. ಈಗೆಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮ ತೇಜು ಸ್ಕೂಲ್ ಡೇ ಮಾಡಿರೋ ಜಾಗ ಪ್ಯಾಲೇಸ್ ಗ್ರೌಂಡಲ್ಲಿ. ಎಲ್ಲರೂ ಹಾಯ್ ಮಾಡ್ರೋ, ಬರ್ರೋ, ಎಲ್ಲರೂ ಕಾಣಿಸ್ಕೊಳ್ರು ಅಂದರೆ ಕೈ ಮಾತ್ರ ತೋರಿಸ್ತಾ ಇದ್ದಾರೆ, ಮುಖ ತೋರಿಸ್ತಾ ಇಲ್ಲ. ಹಿಂದ್ಗಡೆ ಕೂತ್ಕೊಂಡು ಮೊಬೈಲ್ ನೋಡ್ತಾಯಿದ್ರು ಅನಿಸುತ್ತೆ. ಫ್ರೆಂಡ್ಸ್, ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತು ಹೇಗಾಗಿರುತ್ತೆ, ಏನು ಸ್ಕೂಲ್ ಡೇ, ಮಕ್ಕಳೆಲ್ಲ ಹೇಗೆ ಆಡ್ತಾರೆ ಎಲ್ಲ ನೋಡೋಣ. ಹಾಗೆ ಯಾರ್ಯಾರು ಗೆಸ್ಟಸ್ ಎಲ್ಲ ಬಂದಿದ್ದಾರೆ, ಯಾರ್ಯಾರು ಬರ್ತಿದ್ದಾರೆ, ಏನು ಎತ್ತ. ಇದೇ ಫಸ್ಟ್ ಟೈಮ್ ನಾನು ನನ್ನ ಮಗ ಸ್ಕೂಲಿಗೆ ಸೇರಿದಾಗಿಂದ ಇದು ಸೆಕೆಂಡ್ ಟೈಮು ಸ್ಕೂಲ್ ಡೇ ಬಂದಿರೋದು. ಅವರು 5 ಇಯರ್ಸ್ಗೆ ಒಂದೇ ಸರಿ ಅವ್ರು ಸ್ಕೂಲ್ ಡೇ ಮಾಡೋದು, ಅದು ಪ್ಯಾಲೇಸ್ ಗ್ರೌಂಡಲ್ಲೇ ಮಾಡೋದು. ಮುಂಚೆ ನಾನು ಅದೇ ಸ್ಕೂಲಲ್ಲೇ ಓದಿರೋದು. ನನ್ನ ದೊಡ್ಡ ಮಗ ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾನೋ, ಸೆಂಟ್ ಮೇರಿಸ್ ಕಾನ್ವೆಂಟಲ್ಲಿ, ಅದೇ ಸ್ಕೂಲಲ್ಲೇ ನಾನು ಕೂಡ ಓದ್ತಾಯಿದ್ದು. ನಾವು ಓದಬೇಕಾದ್ರೆ ವರ್ಷ ಆ್ಯನ್ಯುವಲ್ ಡೇ ಮಾಡ್ತಾಯಿದ್ರು. ಆದರೆ ಈಗ 10 ಇಯರ್ಸಿಂದ 5 ಇಯರ್ಸ್ಗೆ ಒಂದು ಸರಿ ಮಾಡ್ತಾರಂತೆ ಪ್ಯಾಲೇಸ್ ಗ್ರೌಂಡಲ್ಲಿ. ಸೊ ಹೇಗಾಗಿರುತ್ತೆ ಏನೂ ಗೊತ್ತಿಲ್ಲ ನನಗೂ ಇನ್ನೂ ವಸ್ತು. ಬನ್ನಿ ನೋಡೋಣ. ನಮ್ಮ ತೇಜು ಡ್ಯಾನ್ಸ್ಗೆ ರೆಡಿ ಆಗ್ಬಿಟ್ಟು ಬಂದ. ನಮಗೊಂದು ಸರಿ ಡ್ರೆಸ್ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ನಾವು ಕೂತಿರೋ ಜಾಗಕ್ಕೆ ಬಂದ, ಅವನೇ ಹುಡಿಕೊಂಡು. Dear parents, I am more delighted to welcome the distinguished guest, Mr. H.R. Rangana, a renowned journalist and the Managing Director of Public TV. We are honored to have you here, sir.
Sir is the founder, chairman and managing director of Brightman Media Private Limited, the company that owns and operates Public TV, a Kannada language television news channel. Sir is widely regarded as an upright, honest journalist in the media circles. ವೈಯಕ್ತಿಕವಾಗಿ ನನಗೆ ಸರ್ ಅಂದರೆ ಬಹಳ ಅಚ್ಚುಮೆಚ್ಚು. ಕಾರಣ ಅವರ ಶಿಸ್ತು ಮತ್ತು ಸರಳತೆ ಹಾಗೂ ನಮ್ಮ ಬಸವಣ್ಣನವರು ನುಡಿದಂತೆ ಅವರ ಮಾತು ಕಬ್ಬಿಣದ ಸಲಾಕೆಯಂತಿರುತ್ತದೆ. ಅದಕ್ಕಾಗಿ ಅವ್ರನ್ನ ಕಂಡ್ರೆ ನನಗೆ ಬಹಳ ಅಚ್ಚುಮೆಚ್ಚು. ಸ್ಟಾರ್ಟಿಂಗ್ ಈಸ್ ಕೆರಿಯರ್ ಆಸ್ ಜರ್ನಲಿಸ್ಟ್. ಚಪ್ಪಾಳೆಗಾದರೂ ಎಲ್ಲ ಪೋಷಕರು ಮತ್ತು ಮಕ್ಕಳು, ನಿಮ್ಮ ಅಭಿಮಾನಕ್ಕೆ ನಾನು ಋಣಿಯಾಗಿರ್ತೀನಿ. ಆರಂಭದಲ್ಲೇ ನೀವಿಲ್ಲಿ ನನ್ನ ಭಾಷಣ ಕೇಳಕ್ಕೆ ಬಂದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು ಅಂದರೆ ಒಂದು ಸರ್ತಿ ಈಗ ಮೊದಲು ಹೊಡೆದ್ರಲ್ಲ, ಅದಕ್ಕಿಂತ ಒಂದು ಸರಿ ಜೋರಾಗಿ ಚಪ್ಪಾಳೆ ಹೊಡೆದ್ರೆ ಬಾಯಿ ಮುಚ್ಕೊಂಡು ನಿಲ್ಲಿಸಿಲ್ಲ. ಕೆಲವೊಮ್ಮೆ ಅನಿವಾರ್ಯ ಸಂಕಟಗಳಿಗೆ ನೀವು ಬಲಿಯಾಗ್ತೀರಿ. ಏನು ಮಾಡಕ್ಕೆ ಬರಲ್ಲ. ನಿಮಗೆ ಭಾಷಣ ಬೇಕೋ ಬೇಡವೋ ಕರ್ಕೊಂಡ್ಬಂದು ಕರೆಕ್ಟಾಗಿ ಅರ್ಧ ಕಟ್ಲೆ ಅರ್ಧ ಬೆಳಕಲ್ಲಿ ಕಟ್ಟಕಟ್ಟೆ ಹಾಕಿ ಕೂರಿಸ್ಬಿಟ್ಟಿದ್ದಾರೆ. ಹೇಳೋ ಇಲ್ಲ, ಬಿಡೋ ಇಲ್ಲ. ನಾವು ಸ್ಕೂಲಲ್ಲಿದ್ದಾಗಲೂ ನಮಗೂ ಇದೇ ಪರಿಸ್ಥಿತಿನೇ ಇರ್ತಿತ್ತು. ಆ ಪ್ರೈಸ್ ಒಂದನ್ನು ಶುರು ಕೊಟ್ಬಿಟ್ರೆ ಎದ್ದೋಗ್ಬಿಡೋಣ ಅಂತಂದರೆ ಅದನ್ನು ಲಾಸ್ಟಲ್ಲಿ ಕೊಡ್ತಾರೆ. ಹಾಗಾಗಿ ಹೋಗೋಂಗೂ ಇಲ್ಲ, ಇರೋಂಗೂ ಇಲ್ಲ. ಬಟ್ ಸ್ಟಿಲ್ ಇದೊಂದು ಇಂಪಾರ್ಟೆಂಟ್ ಡೇ, ಬಹಳ ಮುಖ್ಯವಾದ ದಿನ ಇದು. Mr. H.R. Ranganath sir, for joining us today. We look forward to hearing from him and gaining insights into the world of institutions and also Hillrock National Public School, the chairman, Mr. T.N. Venkatesh. Also I have the staff members of our HRLPS. You are all most welcome. Teachers, my very more gratitude to you all for attending the function. Also I have the family members of the management.
ಅದೇ ಧೀರಜ್ ಅವ್ನು ನೋಡಲ್ಲಿ ರಾವ್ ಆಂಟಿದು ಸುಮಂಗಿ ಮ್ಯಾಮ್ ಡ್ಯಾನ್ಸ್ ಇದು ಫ್ರೆಂಡ್ಸ್, ಇವಾಗ ಡ್ಯಾನ್ಸ್ ಎಲ್ಲ ಮುಗೀತು. ಹಾಗೆ ನಾವು ಹಂಗೆ ಸುಮ್ಮನೆ ಕೂತಿದ್ವಿ, ಹೊರಡೋಣ ಅಂಥೇಳಿ. ನಮ್ಮ ತೇಜು ಇನ್ನೂ ಬಂದಿರಲಿಲ್ಲ, ಮತ್ತು ನಮ್ಮ ಬಂಟು ಹುಡುಗನೂ ಇನ್ನೂ ಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಕಾಯ್ತಾಯಿದ್ವಿ ಹೊರಡೋಣ ಅಂಥೇಳಿ. ಇವಾಗ ಲಾಸ್ಟ್ ಎಂಡಿಂಗ್ ಅದು ಡ್ಯಾನ್ಸು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ಹುಡುಗರು. ಅಯ್ಯೋ, ನಾವು ಮಕ್ಕಳಾಗಿರಬಾರ್ದಾಗಿತ್ತಾ ಅಂತ ಅನಿಸುತ್ತೆ ಒಂದೊಂದ್ಸರಿ ಇದೆಲ್ಲ ನೋಡ್ತಾಯಿದ್ರೆ. ಫ್ರೆಂಡ್ಸ್, ನೀವು ರಾಕ್ಲೈನ್ ವೆಂಕಟೇಶ್ನ ನೀವು ನೋಡಿದ್ರೆ ಅಲ್ವಾ, ಅವರ ಅಕ್ಕನೇ ನಮ್ಮ ಎಚ್.ಎಮ್ಮು, ಚಂದ್ರಕಲಾ ಅಂತ ಅವ್ರ ಹೆಸರು. ಅವ್ರ ಇನ್ನೊಬ್ಬರು ತಮ್ಮನೇ ತಿರುಮಲೇಶ್ ಸರ್ ಅಂತ. ಗೊತ್ತಿರೋರಿಗೆ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ವಲ್ಲ ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ನಾನು ನನ್ನ ಮಗ ಓದಿರೋದೆ ರಾಕ್ಲೈನ್ ವೆಂಕಟೇಶ್ ಸರ್ ಸ್ಕೂಲಲ್ಲಿ ನಾವು ಓದಿರೋದು. ಹೇಳ್ಕೊಳೋದಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಚೆನ್ನಾಗಿ ಮಾಡಿದ್ರು ಸ್ಕೂಲ್ ಡೇ, ಇಷ್ಟ ಆಯಿತು. ನಾವೆಲ್ಲ
ಓದಬೇಕಾದ್ರೆ ಈ ಥರ ಎಲ್ಲ ಮಾಡ್ತಿರ್ಲಿಲ್ಲ. ಸ್ಕೂಲಲ್ಲೇ ಮಾಡೋರು ಚೆನ್ನಾಗಿ ಮಾಡ್ತಿದ್ರು. ಬಟ್ ಈ ರೀತಿ ಈ ಥರ ಎಲ್ಲ ದೊಡ್ಡದಾಗಿ ಹೀಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಹಂಗೆಲ್ಲ ಮಾಡ್ತಿರ್ಲಿಲ್ಲ. ಆವಾಗ ನಾವೆಲ್ಲ ಸ್ವಲ್ಪ ಸಿಕ್ಕಾಪಟ್ಟೆ ಭಯದಿಂದ ಇರ್ತಾಯಿದ್ವಿ. ಇಷ್ಟು ಚೆನ್ನಾಗೂ ನಾವು ಡ್ಯಾನ್ಸ್ ಆಡ್ತಿರ್ಲಿಲ್ಲ. ಆವಾಗಿನ ಜನ್ರೇಷನ್ ಹಂಗಿತ್ತು. ಈಗಿನ ಜನ್ರೇಷನ್ ಮಕ್ಕಳು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ. ನಮ್ಮ ತೇಜು ಲಿಪ್ಸ್ಟಿಕ್ ಅಂತೂ ಆಂಜನೇಯನ ಥರ ಆಗಿಬಿಟ್ಟಿದೆ. ಮ್ಯಾಮ್ ಹೇಳ್ತಿದ್ರಂತೆ, ಇರಲಿ ಕಣೋ ಇನ್ನೂ ಸ್ವಲ್ಪ ಹಾಕ್ತೀನಿ ಅಂಥೇಳಿ ಆ ಥರ ಹಾಕಿದ್ದಾರೆ. ಇವಾಗ ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ನಾಳೆ ನಿಮಗೆ ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.